ಸೊ ಕರ್ನಾಟಕ ಸರ್ಕಾರದವರು UPSCಗೆ ಒಂದು ಲಿಸ್ಟನ್ನು ಕಳುಹಿಸಿದರು. ಕನಿಷ್ಠ 30 ವರ್ಷಗಳ ಸೇವೆ ಬೇಕು, ಅದು ಒಂದು ಕಂಡೀಷನ್ ಇದೆ. 30 ವರ್ಷಗಳ ಸೇವೆ ಬೇಕು. ಸೊ ರಾಜ್ಯ ಸರ್ಕಾರ UPSCಗೆ ಕಳುಹಿಸಿತ್ತು. ಅದರಲ್ಲಿ ಪ್ರಶಾಂತ್ ಕುಮಾರ್ ಠಾಕೂರ್ ಸೇವಾ ಹಿರಿತನದಲ್ಲಿ ಲಿಸ್ಟ್ನಲ್ಲಿ ಟಾಪ್ನಲ್ಲಿರುವಂಥವ್ರು. ಅದರ ಜೊತೆಗೆ MA ಸಲೀಂ, K ರಾಮಚಂದ್ರ ರಾವ್, ರಣ್ಯಾರಾವ್ ಅವರ ಮಲತಂದೆ K ರಾಮಚಂದ್ರ ರಾವ್, ಮಾಲಿನಿ ಕೃಷ್ಣಮೂರ್ತಿ ಕಾರಾಗೃಹದ ಮುಖ್ಯಸ್ಥರು, ಕಾರಾಗೃಹ ಇಲಾಖೆಯ ಮುಖ್ಯಸ್ಥರು, ಜೊತೆಗೆ ಪ್ರಣಬ್ ಮೊಹಂತಿ ಮತ್ತು ಇತರೆ ಇಬ್ಬರು ADGPಗಳು ಅಲೋಕ್ ಕುಮಾರ್ ಮತ್ತು ದಯಾನಂದ್ ಅವರು ಈಗ ಬೆಂಗಳೂರಿನ ಪೊಲೀಸ್ ಆಯುಕ್ತರು. ಅಲೋಕ್ ಕುಮಾರ್ ಈಗ ಟ್ರೈನಿಂಗ್ ಅಕಾಡೆಮಿಯಲ್ಲಿದ್ದಾರೆ, ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ. ಸೊ ಇವರ ಹೆಸರನ್ನು ಸಲ್ಲಿಕೆ ಮಾಡಿತ್ತು. ಇವರ ಹೆಸರನ್ನು ಸಲ್ಲಿಕೆ ಮಾಡಿದ ಬಳಿಕ ಈಗ ಅಂತಿಮವಾಗಿ ಡಾಕ್ಟರ್ MA ಸಲೀಂ ಅವರನ್ನು ಸರ್ಕಾರ ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದೆ. ಪ್ರೊಸೀಜರನ್ನು ಫಾಲೋ ಮಾಡಲಾಗಿದೆ. ಬಟ್ MA ಸಲೀಂ ಅವರ ಕಾರ್ಯಾವಧಿ ಮುಂದಿನ ವರ್ಷ ಅಂತ್ಯ ಆಗುತ್ತೆ. ಸರ್ಕಾರದ ಆಲೋಚನೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, MA ಸಲೀಂ ಅವರ ನಿವೃತ್ತಿಯ ಬಳಿಕವೂ ಕೂಡ ಪ್ರಶಾಂತ್ ಠಾಕೂರ್ ಅವರಿಗೆ ಮತ್ತೆ 1 ವರ್ಷ ಇರೋದರಿಂದ ಸಲೀಂ ಅವರ ನಿವೃತ್ತಿಯ ಬಳಿಕ ಬೇಕಾದರೆ ಪ್ರಶಾಂತ್ ಠಾಕೂರ್ ಅವರನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿರುವ ಹಿನ್ನೆಲೆಯಲ್ಲಿ ಸಲೀಂ ಅವರನ್ನು ಈಗ DGIGPಯಾಗಿ ನೇಮಕ ಮಾಡಿದ್ರೆ ಏನು ಕಾನೂನಾತ್ಮಕ ಸಮಸ್ಯೆಗಳಾಗಲ್ಲ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಕಾನೂನಾತ್ಮಕ ಸಮಸ್ಯೆಗಳು ಯಾವಾಗ ಆಗಬಹುದು ಅಂತ ಹೇಳಿದ್ರೆ, ಪ್ರಶಾಂತ್ ಠಾಕೂರ್ ಸೇವಾ ಹಿರಿತನದಲ್ಲಿ ಮೊದಲಿಗರಾಗಿರುವಂತಹ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ CAT ಏನಿದೆ ಅಲ್ಲಿಗೆ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗತ್ತೆ. ನನ್ನನ್ನು ಕಡೆಗಣಿಸಲಾಗಿದೆ, ನಾನು ಸೇವಾ ಹಿರಿತನದಲ್ಲಿ ಮೊದಲಿಗಾಗಿದ್ದೀನಿ, ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಿತ್ತು, ನನ್ನನ್ನು ಮಾಡಿಲ್ಲ ಅಂಥೇಳಿ ಸಲ್ಲಿಕೆ ಮಾಡಬೇಕಾಗತ್ತೆ. ಅಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಸೊ ಆವಾಗ ಅದು ಕಾನೂನಾತ್ಮಕ ಸಂಘರ್ಷಕ್ಕೂ ಕೂಡ ಕಾರಣ ಆಗಬಹುದು. ಬಟ್ ಸಲೀಂ ಅವರ ಆಯ್ಕೆ ಸಿದ್ದರಾಮಯ್ಯನವರ ಸರ್ಕಾರದ ಹಲವು ಆಲೋಚನೆಗಳ ಜೊತೆಗೆ ಇರುವಂಥದ್ದು. ಒಬ್ಬರು ಕನ್ನಡಿಗರು ಅಂಥೇಳಿ, ಆಮೇಲೆ ಆಡಳಿತಾತ್ಮಕವಾಗಿ ಸಾಕಷ್ಟು ಅನುಭವ ಇರೋದರಿಂದ ಹಿನ್ನೆಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂನಲ್ಲಿ ಡಾಕ್ಟರ್ MA ಸಲೀಂ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಲಾಗಿದೆ ಸಿದ್ದರಾಮಯ್ಯನವರ ಸರ್ಕಾರ. ಹಿರಿಯ ಅಧಿಕಾರಿಗಳು ಗೈರಾಗಿದ್ದಾರೆ, ಸಂಪ್ರದಾಯವನ್ನು ಮುರಿದಿದ್ದಾರೆ. ಗೈರಾದವರಲ್ಲಿ ಯಾರು ಅಂತ ಹೇಳಿದ್ರೆ, ಯಾರ ಹೆಸರನ್ನು ಸಿದ್ದರಾಮಯ್ಯನವರ ಸರ್ಕಾರ UPSCಗೆ ಕಳುಹಿಸಿತ್ತು, ಇವರನ್ನು DGIGPಯಾಗಿ ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂಥೇಳಿ ಆ ಹೆಸರಲ್ಲಿ, ಆ ಲಿಸ್ಟಲ್ಲಿ ಯಾರ ಹೆಸರಿತ್ತು ಅವರೆಲ್ಲ ಗೈರಾಗಿದ್ದಾರೆ. ಆ ಲಿಸ್ಟಲ್ಲಿ ಹೆಸರಿದ್ದಂಥವರು ಗೈರಾಗಿದ್ದಾರೆ. ಪ್ರಣಬ್ ಮೊಹಂತಿ ಗೈರಾಗಿದ್ದಾರೆ, ಮಾಲಿನಿ ಕೃಷ್ಣಮೂರ್ತಿಯವರು ಗೈರಾಗಿದ್ದಾರೆ, ಪ್ರಶಾಂತ್ ಠಾಕೂರ್ ಅವರು ಗೈರಾಗಿದ್ದಾರೆ, ಮಾಲಿನಿ ಕೃಷ್ಣಮೂರ್ತಿಯವರು ರಜೆಯ ಮೇಲಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಸೊ ಇದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವದ ಸುದ್ದಿ. DGIG ನೇಮಕದಲ್ಲಿ ಸೀನಿಯಾರಿಟಿಗೆ ಸರ್ಕಾರ ತಿಲಾಂಜಲಿಯನ್ನು ಹಾಕಿದೆ. ಪದಗ್ರಹಣಕ್ಕೆ ಗೈರಾಗಿ ಸಂಪ್ರದಾಯಕ್ಕೆ IPSಗಳು ತಿಲಾಂಜಲಿ ಇಟ್ಟಿದ್ದಾರೆ. ಪ್ರಭಾರಿ ಹುದ್ದೆ ನೀಡಿ ಸರ್ಕಾರದ ಸೇಫ್ ಗೇಮ್. ಠಾಕೂರ್ ಕೋರ್ಟ್ ಮೊರೆ ಹೋಗಬಹುದೆಂದು ಪ್ರಭಾರಿ ಹುದ್ದೆಯನ್ನು ಈಗ ಕೊಟ್ಟಿರುವಂಥದ್ದು. ಇಬ್ಬರು ಅರ್ಹರಿದ್ದಾಗ ಒಬ್ಬರ ಆಯ್ಕೆಯೇ ಪವರ್ ಸರ್ಕಾರಕ್ಕೆ ಇರುತ್ತೆ. ಸರ್ಕಾರ ನೇಮಿಸಿದವರಿಗೆ ಗೌರವ ಸಲ್ಲಿಸುವುದು ಅಧಿಕಾರಿಗಳ ಕರ್ತವ್ಯ. ಸಂಪ್ರದಾಯ ಉಲ್ಲಂಘನೆ ಪೊಲೀಸ್ ಇಲಾಖೆಯ ಘನತೆಗೆ ಕುತ್ತನ್ನು ತರುತ್ತೆ. ಇಂತಹ ಬೆಳವಣಿಗೆಗಳು ಹಿಂದೆಯೂ ನಡೆದಿದೆ, ಮುಂದೆಯೂ ನಡೆಯುತ್ತೆ. ಇದನ್ನು ಅಧಿಕಾರಿಗಳು ಡೈಜೆಸ್ಟ್ ಅಂದರೆ ಅರಗಿಸ್ಕೊಳ್ಬೇಕಾಗತ್ತೆ, ಅನಿವಾರ್ಯ. ಇದು ಪೊಲೀಸ್ ಇಲಾಖೆಗೆ ಫ್ರೀಡಮ್ ಟಿವಿಯ ಕಳಕಳಿಯ ಮನವಿ. ಕಾರಣ ಇವರೆಲ್ಲ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು. ಯಾರೆಲ್ಲ ಗೈರಾಗಿದ್ದಾರೆ ಅವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳೇ. ಸೊ ದೊಡ್ಡ ಅಧಿಕಾರಿಗಳು ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಅದು ಒಂದು ಬ್ಯಾಡ್ ಪ್ರಿಸಿಡೆಂಟ್ ಅಂತ, ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ದ ಹಾಗೆ ಅಂತೇಳಿ. ಜೊತೆಗೆ ಸರ್ಕಾರ ಕೂಡ ಈಗ ಎರಡು ಪ್ರಮುಖವಾಗಿರುವಂಥದ್ದು. ಒಂದು, ಅಲೋಕ್ ಮೋಹನ್ ಅವರಿಗೆ ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದು, ಅದು ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಪೊಲೀಸ್ ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದು. ಒಬ್ಬರು ಪೊಲೀಸ್ ಇಲಾಖೆಯ ಮುಖ್ಯಸ್ಥರಿಗೆ 2 ವರ್ಷ ಪೂರ್ಣಾವಧಿ ಮುಗಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಇಲ್ಲದಿದ್ದರೆ ಏಪ್ರಿಲ್ 30ಕ್ಕೆ ಅಲೋಕ್ ಮೋಹನ್ ನಿವೃತ್ತರಾಗಿ ಆಗಲೇ ಹೊಸ DGIGP ಬರಬೇಕಿತ್ತು. ಒಂದು.
ಎರಡನೆಯದ್ದು ಸೀನಿಯಾರಿಟಿಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಾಕ್ಟರ್ ಸಲೀಂ ಅವರಿಗಿಂತ ಪ್ರಶಾಂತ್ ಕುಮಾರ್ ಠಾಕೂರ್ ಅವರೇ ಸೂಪರ್ ಸೀನಿಯರ್ ಆಗಿರೋದ್ರಿಂದಾಗಿ ಅವರಿಗೆ ಮಣೆ ಹಾಕಬೇಕಿತ್ತು. ಬಟ್ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಇಲ್ಲ ನಾವು ಸಲೀಂ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಸಲೀಂ ಅವರನ್ನು ಆಯ್ಕೆ ಮಾಡ್ತು, ಪ್ರಶಾಂತ್ ಕುಮಾರ್ ಠಾಕೂರ್ ಅವರನ್ನು ಕಡೆಗಣಿಸ್ತು. ಸರ್ಕಾರದ ಆಲೋಚನೆ ಏನು ಅಂತ ಹೇಳಿದ್ರೆ, ಇಲ್ಲ ಅವರಿಗೆ ಸಲೀಂ ನಿವೃತ್ತಿಯ ಬಳಿಕವೂ ಕೂಡ ಟೈಮ್ ಇರೋದರಿಂದ 1 ವರ್ಷ ಇನ್ನೂ ಅವರು ಇರ್ತಾರೆ ಪ್ರಶಾಂತ್ ಕುಮಾರ್ ಠಾಕೂರ್ ಸೇವೆಯಲ್ಲಿ, ಹಾಗಾಗಿ ಆಮೇಲೆ ಬೇಕಾದರೆ ನಾವು ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು ಅಂತೇಳಿ ಸದ್ಯಕ್ಕೆ ಪ್ರಭಾರಿ ಹುದ್ದೆ ಅಂಥೇಳಿ ಡಾಕ್ಟರ್ ಸಲೀಂ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದೆ. ಬಟ್ ಕಾನೂನಾತ್ಮಕ ಸಂಘರ್ಷಗಳು ಇನ್ ಕೇಸ್ ಪ್ರಶಾಂತ್ ಕುಮಾರ್ ಠಾಕೂರ್ ಏನಾದರೂ ಹೋದರೆ ಸ್ವಲ್ಪ ಛೀಮಾರಿಯನ್ನು ಹಾಕಿಸಿಕೊಂಡು ಬರಬಹುದು ಸಿದ್ದರಾಮಯ್ಯನವರ ಸರ್ಕಾರ. ಬಿಕಾಸ್ DGIG ಹುದ್ದೆಗೆ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದ್ದಾವೆ. ಪ್ರಕಾಶ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದೆ ಕ್ಲಿಯರ್ ಕಟ್ಟಾಗಿ, ಇದೇ ರೀತಿ ಇರಬೇಕು ಪ್ರೋಸೆಸ್ಸು ಕನಿಷ್ಠ. ಆಮೇಲೆ ಇನ್ ಕೇಸ್ ಸೀನಿಯಾರಿಟಿ ಇದ್ದಾಗಿಯೂ ಕೂಡ, ಸೂಪರ್ ಸೀನಿಯರ್ ಆದಾಗ್ಯೂ ಕೂಡ ಅಂತಹ IPS ಅಧಿಕಾರಿಯ ಸೇವಾವಧಿ 6 ತಿಂಗಳಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರೆ ಅಂಥ ಅಧಿಕಾರಿಯನ್ನು DGIG ಹುದ್ದೆಗೆ ನೇಮಕ ಮಾಡುವಂತಿಲ್ಲ ಅಂತಿದೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ. ಈಗ ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ IPS ಅಧಿಕಾರಿ ಸೂಪರ್ ಸೀನಿಯರ್, ಎಲ್ಲ IPS ಅಧಿಕಾರಿಗಳಿಗಿಂತ ಅವರೇ ಸೂಪರ್ ಸೀನಿಯರ್, ಅವರೇ DGIGP ಆಗಿ ಆಯ್ಕೆ ಆಗಲಿಕ್ಕೆ ಸೀನಿಯಾರಿಟಿ ಆಧಾರದಲ್ಲಿ ಅವರು ಇರ್ತಾರೆ ಅಂತಿದ್ರೆ, ಇನ್ ಕೇಸ್ ಅವರ ಅವಧಿ 6 ತಿಂಗಳಲ್ಲಿ ಅವರು ನಿವೃತ್ತರಾಗ್ತಾರೆ ಅಂತ ಹೇಳಿದ್ರೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇರುವಂಥದ್ದು. ಕಾರಣ ಹುದ್ದೆಯಲ್ಲಿ ಕನಿಷ್ಠ 2 ವರ್ಷದವರೆಗೆ ಒಬ್ಬ ಅಪಾಯಿಂಟ್ಮೆಂಟ್ ಆದಂತಹ DGIGP ಇರಬೇಕೆನ್ನುವಂಥ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದನ್ನು 2018ರಲ್ಲೂ ಕೂಡ ಮತ್ತೆ ಅದನ್ನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹೀಗಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶ ಇದೆ. ಬಟ್ ಸಂಪ್ರದಾಯ ಉಲ್ಲಂಘನೆ, ಸಂಪ್ರದಾಯ ಇಟ್ಸ್ ನಾಟ್ ಏನು ನಿಯಮ ಏನಲ್ಲ, ಹಿರಿಯ IPS ಅಧಿಕಾರಿಗಳು ಬಂದು ಹಾಜರಾಗಲೇಬೇಕೆನ್ನುವಂತಹ ಕಟ್ಟುಪಾಡು ಏನಿಲ್ಲ. ಬಟ್ ಅವರ ಬಾಸಿಗೆ, ಪೊಲೀಸ್ ಇಲಾಖೆಯ ಮುಖ್ಯಸ್ಥರೀಗ ಸೂಪರ್ ಬಾಸ್ ಡಾಕ್ಟರ್ MA ಸಲೀಂ ಅವರು ಹೊಸ ಬಾಸ್ ಬಂದಾಗ ಸ್ವಲ್ಪ ನೋವು, ನಮಗೂ ಅವಕಾಶ ಸಿಗಬೇಕಿತ್ತು ಎನ್ನುವಂತಹ ಆ ನೋವು ಎಲ್ಲವನ್ನು ತಡ್ಕೊಂಡು, ಡೈಜೆಸ್ಟ್ ಮಾಡಿಕೊಂಡು, ಜೀರ್ಣಿಸಿಕೊಂಡು, ಅರಗಿಸಿಕೊಂಡು ಹಾಜರಾಗಬೇಕಾಗುತ್ತೆ ಕಾರ್ಯಕ್ರಮಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.